ಇನ್ನೇನು ಒಂದು ವರ್ಷಕ್ಕೂ ಕಡಿಮೆ ಇದೆ ಚುನಾವಣೆ. ಈ ಥರದ ಸಂದರ್ಭದಲ್ಲಿ ಸ್ಟ್ರಾಟಜಿ ಸಹಜ. ಆದರೆ ನಾವು ಮಾತಾಡ್ತಿರೋ ಸ್ಟ್ರಾಟಜಿ ಎಂಥದ್ದು ಗೊತ್ತಾ? ಸ್ಟ್ರಾಟಜಿ ಮಾಡ್ತಿರೋರು ಯಾರು ಗೊತ್ತಾ? ಈ ಸಂಘಟನೆಯಲ್ಲಿ 1/2 ಕೋಟಿಯಷ್ಟು ಸ್ವಯಂ ಸೇವಕರಿದ್ದಾರೆ. ಈ 1/2 ಕೋಟಿಯಷ್ಟು ಜನ ಒಂದು ರಾಜ್ಯದ ಚುನಾವಣೆ ಮೇಲೆ ಫೋಕಸ್ ಮಾಡಿಬಿಟ್ರೆ ಗೆಲುವಿನ ಸಾಧ್ಯತೆಗಳು ಎಷ್ಟು ಜಾಸ್ತಿ ಆಗತ್ತೆ ಅನ್ನೋದೇ ಪ್ರಶ್ನೆ. ಅವತ್ತಿನ ಬೆಳವಣಿಗೆ, ಅವತ್ತಿನ ಪರಿಣಾಮದ ಪ್ಲಾನಿಂಗ್ ಇವತ್ತು ಶುರು ಆಗ್ತಿದೆ. ಅದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಬಿಗ್ಗೆಸ್ಟ್ ಸ್ಟೋರಿ. ನ್ಯೂಸ್ ಫಸ್ಟ್ ಬಿಚ್ಚಿಡ್ತಿದೆ ರಾಜಕಾರಣದ ಬಿಗ್ಗೆಸ್ಟ್ ಸ್ಟೋರಿ. ಕಾಂಗ್ರೆಸ್ ನಾಯಕರ ವಿರುದ್ಧ ನೇರ ಯುದ್ಧವನ್ನ ಸಾರ್ತಿದೆ ಸಂಘ. ಮುಂಬರೋ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳುವಂತಹ ಎಲ್ಲ ಶ್ರಮ ಪ್ರಯತ್ನಗಳನ್ನ ಬಿಜೆಪಿ ಮಾತ್ರ ಒಂದು ರಾಜಕೀಯ ಘಟಕವಾಗಿ ಒಂದು ಮಾಡ್ತಾ ಇಲ್ಲ, ಪಕ್ಷವಾಗಿ ಅದರ ಬೆನ್ನೆಲುಬು, ಸೈದ್ಧಾಂತಿಕ ಮಾರ್ಗದರ್ಶಿ ಕೂಡ ಆದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಖಾಡಕ್ಕೆ ಇಳಿಯುವಂಥ ಮಾಹಿತಿ ನ್ಯೂಸ್ ಫಸ್ಟ್ ಬಳಿ ಇದೆ. ಇದಕ್ಕಾಗಿ ಬಹಳ ನಿರ್ದಿಷ್ಟವಾದ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಇದ್ರ ಮೂಲಕವೇ ಗೆಲುವನ್ನ ಸಾಧಿಸುವಂತ ಸಾಧ್ಯತೆಗಳು ಹೆಚ್ಚು ಅನ್ನೋ ನಿರ್ಧಾರದ ಜೊತೆಗೆ ಸಂಘ ಪಕ್ಷದ ಜೊತೆ ಒಂದು ರೀತಿಯಲ್ಲಿ ಸಮನ್ವಯತೆ, ಹೊಂದಾಣಿಕೆಯನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಸಾಮಾಜಿಕವಾಗಿ ಈ ರಾಜಕೀಯ ಸವಾಲನ್ನ ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ಸ್ಟ್ರಾಟಜೈಸ್ ಮಾಡೋದಕ್ಕಾಗಿ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡೋದಿದೆ. ಆ ಪ್ಲಾನಿಂಗ್ ಈಗ ಆಕ್ಚುಲಿ ಶುರುನೂ ಆಗೋಗಿದೆ. ಇದು ಇವತ್ತಿನ ಪ್ಲಾನ್ ಅಲ್ಲ. ಈ ಪ್ಲಾನ್ ಇರೋದು ಆಕ್ಚುಲಿ ಮುಂದಿನ 15-20 ವರ್ಷಗಳು ಬಿಜೆಪಿಯನ್ನ ಅಧಿಕಾರದಲ್ಲೇ ಉಳಿಸ್ಬೇಕು. ರಾಜ್ಯಗಳಲ್ಲಿ ಬಿಜೆಪಿ ಇದ್ರೆ ಕೇಂದ್ರದಲ್ಲಿ ಬಿಜೆಪಿ ಬರೋದಕ್ಕೆ ಅದು ಸಹಾಯಕ. ರಾಜ್ಯಗಳಲ್ಲೂ ಪ್ರಮುಖ ರಾಜ್ಯಗಳಿವೆ. ಇಂಥ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದೇ ಕಷ್ಟ. ಬಂದಾಗ ಅಧಿಕಾರವನ್ನು ಬಿಡೋ ಆಗಿಲ್ಲ. ದಕ್ಷಿಣ ಭಾರತ ಅಂತ ತಗೊಂಡ್ರೆ ಕರ್ನಾಟಕ ಬಿಜೆಪಿಗೆ ಒಂದು ರೀತಿಯಲ್ಲಿ ಹೆಬ್ಬಾಗಿಲನ್ನ ತೆಗಿತು. ಆದರೆ ಅರಮನೆಯನ್ನ ಕಟ್ಟೋದಕ್ಕೆ ಇನ್ನೂ ಬಿಟ್ಟಿಲ್ಲ ದಕ್ಷಿಣ ಭಾರತ. ಮನೆ ಅಂತ ಇರೋದು ಬರೀ ಕರ್ನಾಟಕದಲ್ಲಿ ಮಾತ್ರ. ಈ ಮನೆಯನ್ನ ಉಳಿಸ್ಕೋಬೇಕು ಅನ್ನೋದು ಸಂಘದ ಉದ್ದೇಶ. ಹಾಗಾಗಿ ಮುಂದಿನ 15-20 ವರ್ಷ ಅಧಿಕಾರದಲ್ಲೇ ಉಳಿಯುವಂಥ ಪ್ಲಾನ್ ಯಾವ ರೀತಿ ಇರ್ಬೋದು? ರಾಜ್ಯದ 5 ಕಾಂಗ್ರೆಸ್ ನಾಯಕರು, ಅಂದರೆ ಇದನ್ನ ನಾವು ನೋಡಬೇಕಾಗಿರೋದು ಭವಿಷ್ಯದ ದೃಷ್ಟಿಯಿಂದ. ಪ್ಲಾನಿಂಗ್ ನೋಡಿ ಸಂಘ ಪರಿವಾರದ್ದು. ಪರಿವಾರ ಎಲ್ಲ ಇಲ್ಲಿ ಬರೀ ಸಂಘ ಮಾತ್ರ. ಪ್ಲಾನ್ ಇರೋದು, ಟಾರ್ಗೆಟ್ ಮಾಡಬೇಕಾಗಿರೋದು 5 ನಾಯಕರನ್ನ. ಈ 5 ನಾಯಕರ ಆಯ್ಕೆ ಇದೆಯಲ್ಲ, ಅದರ ಮಾನದಂಡಗಳೇ ಇಂಟ್ರೆಸ್ಟಿಂಗ್. ಒಬ್ರಿಗೆ ಮಾಸ್ ಅಪೀಲ್ ಇದ್ರೆ, ಇನ್ನೊಬ್ಬರಿಗೆ ಯುವಕರ ಅಪೀಲ್, ಇನ್ನೊಬ್ಬರಿಗೆ ಜಾತಿ ಬಲ, ಇನ್ನೊಬ್ಬರಿಗೆ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಬೆಳೆದು ಬಂದಂಥ ಒಂದು ರಾಜಕೀಯದ ಅನುಭವ. ಈ ರೀತಿ ಒಬ್ಬೊಬ್ಬರನ್ನ ಒಂದೊಂದು ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಂಡು ಅವರನ್ನ ಮುಂದಿನ ಚುನಾವಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕುಗ್ಗಿಸೋ ಅಂಥ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಅವರಿಗೆ ಸೋಲನ್ನು ಕೊಡಬೇಕು ಅನ್ನೋದು ಸಂಘದ ಒಂದು ಉದ್ದೇಶ ಮತ್ತು ಪ್ಲ್ಯಾನ್ ಆಗಿದೆ. ಎಷ್ಟು ವರ್ಕ್ ಆಗುತ್ತೆ ಅನ್ನೋದು 2023ರ ವಿಧಾನಸಭೆ ಎಲೆಕ್ಷನ್ ನಂತರವೇ ನಮಗೆ ಗೊತ್ತಾಗೋದು. ಆದರೆ ಕಾರ್ಯಗತ ಆ ಸಂದರ್ಭನೇ. ಇನ್ನು ಕೈಪಡೆ 5 ನಾಯಕರನ್ನ ಗುರಿಯಾಗಿಸಿ ಎಲೆಕ್ಷನ್ ರಣತಂತ್ರ. ಮುಂದಿನ ಎಲೆಕ್ಷನ್ನಲ್ಲಿ ಈ 5ರನ್ನ ಪರಾಭವಗೊಳಿಸಬೇಕು ಅನ್ನೋದೇ ಉದ್ದೇಶ. ತೆರೆಮರೆಯಲ್ಲಿ ಭವಿಷ್ಯದ ರಾಜಕಾರಣದ ಬಗ್ಗೆ ಪರಿವಾರ ಪ್ಲಾನ್. ಇದ್ರ ಬಗ್ಗೆ ಹೆಚ್ಚು ಹೇಳ್ತಾರೆ ನನ್ನ ಕಲೀಗ್ ಮಧುಸೂದನ್, ನ್ಯೂಸ್ ರೂಮಿಂದ ಲೈವ್ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಮೊದಲನೇದಾಗಿ ಸಂಘ ನಾವು ಐತಿಹಾಸಿಕವಾಗಿ ನೋಡಬೇಕು, ನೀವು ಒಪ್ತೀರಿ. 1977 ಬಿಟ್ಟರೆ 2014 ತನಕ ಔಟ್ ಆ್ಯಂಡ್ ಔಟ್ ಬಂದು ಪ್ರತಿಯೊಬ್ಬನು ಶ್ರಮ ವಹಿಸಿ ಬೆವರರಿಸಿ ಬೀದಿ ಬೀದಿ ಮನೆ ಮನೆಗೆ ಹೋಗಿ ಬಿಜೆಪಿಯನ್ನು ಗೆಲ್ಲಿಸೋ ಅಂಥ ಶ್ರಮವನ್ನು ಪಟ್ಟಿದ್ದು ಅಂದರೆ 2014ರಲ್ಲಿ. 1977 ನಂತರ 2014, ಇನ್ಫ್ಯಾಕ್ಟ್ 2019ರಲ್ಲೂ ಭಾಳ ಸೀಮಿತವಾದ ಪಾತ್ರವನ್ನು ನಿಭಾಯಿಸಿತು RSS. ಆದರೆ ಈ ಬಾರಿ ಕರ್ನಾಟಕದಲ್ಲಿ ಇನ್ನೊಂದು 15 ವರ್ಷ ಉಳಿಸ್ಕೋಬೇಕು ಅಂದರೆ ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ. ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ಪ್ಲಾನನ್ನು ಮಾಡ್ತಿರ್ಬೋದು ಅಂತ ನಾವು ಅಂದ್ಕೊಳ್ಳೋದು ಸೇಫ್. ಇನ್ಫ್ಯಾಕ್ಟ್ ಅದು ನಿಜಾನೂ ಇರ್ಬೋದು. ಆದರೆ ಕರ್ನಾಟಕದ ಪ್ಲಾನ್ ಬಗ್ಗೆ ನೀವೇನು ಮಾಹಿತಿ ತಂದಿದ್ದೀರಿ, ಹಂಚ್ಕೋಬೋದಾ? ನಿಖಿಲ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದು ಪದವನ್ನು ಹೇಳಿದ್ರಿ. ಇದು ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು, ಬಾಗಿಲನ್ನ ಓಪನ್ ಮಾಡಿದೆ, ಬಟ್ ಇನ್ನೂ ಇಲ್ಲಿ ಸ್ವಂತ ಮನೆಯನ್ನು ಕಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ನೋಡಿ, 2008ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿತು ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಅದಾದ ಬಳಿಕ 2013ರಲ್ಲಿ ಎದುರಾದಂಥ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಕರ್ನಾಟಕವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ್ಬಿಡ್ತು. 2018ರಲ್ಲೂ ಕೂಡ
ಸ್ಪಷ್ಟ ಬಹುಮತ ಇಲ್ಲದೆ ಸರಿ ಸುಮಾರು 14 ತಿಂಗಳ ಕಾಲ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿತ್ತು ಬಿಜೆಪಿ. ಅದಾದ ಬಳಿಕ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿರೋದು ಈಗ ಇತಿಹಾಸ. ಬಟ್ ಈಗ ನಾನು ಹೇಳಕ್ ಹೊರಟಿರೋ ವಿಚಾರ ಏನು ಅಂತ ಹೇಳಿದ್ರೆ, RSS ಮತ್ತೆ ಬಿಜೆಪಿ ಜಂಟಿಯಾಗಿ ಒಂದು ಮಾಸ್ಟರ್ ಪ್ಲಾನ್ನ ಮಾಡ್ಕೊಂಡಿದೆ. ಅದು ಹೇಗೆ ಮುಂದಿನ 15-20 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಬಿಜೆಪಿ ಕೈಬಿಟ್ಟು ಹೋಗಬಾರ್ದು, ಬಿಜೆಪಿ ತೆಕ್ಕೆಯಲ್ಲೇ ಇರಬೇಕು, ಬಿಜೆಪಿ ಅಧಿಕಾರ ನಡೆಸಬೇಕು. ಆವಾಗ ಮಾತ್ರ ಇಡೀ ದಕ್ಷಿಣ ಭಾರತದಲ್ಲಿ ಕಮಲ ಪಾಳ್ಯ ಮತ್ತಷ್ಟು ರಾಜ್ಯಗಳಲ್ಲಿ ಕಮಲವನ್ನು ಅರಳಿಸಲಿಕ್ಕೆ, ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಒಂದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಕರ್ನಾಟಕದಲ್ಲೂ ಕೂಡ ಈಗ ಇರೋದು ಬಾಡಿಗೆ ಮನೆ, ಬಿಜೆಪಿಗೆ ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಆಗಿದ್ರೆ 2008 ಬಳಿಕ 2013ರಲ್ಲೂ ಕೂಡ ಕಮಲ ಅಧಿಕಾರಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ. ಕಾರಣ ಏನು? ಬಾಡಿಗೆ ಮನೆ. ಇಲ್ಲಿ ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೆ ಅಧಿಕಾರವನ್ನು ನಡೆಸಬಹುದು. ಹೀಗಾಗಿಯೇ ಒಂದು ಮಾಸ್ಟರ್ ಪ್ಲಾನ್ನ RSS ಬಿಜೆಪಿ ಜಂಟಿಯಾಗಿ ಕೂತು ಮಾಡಿಕೊಂಡಿದೆ, ಒಂದು ನೀಲಿ ನಕ್ಷೆಯನ್ನು ರೆಡಿ ಮಾಡಿಕೊಂಡಿದೆ. ಮುಂದಿನ 15-20 ವರ್ಷಗಳ ಕಾಲ ಕರ್ನಾಟಕ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲೇ ಇರಬೇಕು, ನೇರವಾಗಿ ಬಿಜೆಪಿ ಆಡಳಿತದಲ್ಲೇ ನಡಿಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ನ ಮಾಡ್ಕೊಂಡಿದೆ ಅಂತ ಉಲ್ಲೇಖ ಮಾಡಬಹುದು ನಿಖಿಲ್. ರೈಟ್. ಅಲ್ಲ, ಇಲ್ಲಿ ಇರೋದು ಪ್ಲಾನು 15-20 ವರ್ಷ ಅಧಿಕಾರ ಉಳಿಸ್ಕೋಬೇಕು. ಇದಕ್ಕಾಗಿ ಕೆಲವು ನಾಯಕರನ್ನ ಭವಿಷ್ಯದ ದೃಷ್ಟಿಯಿಂದ ಇವತ್ತೇ ನಾವು ಕಟ್ಟಾಕಕ್ಕೆ ಶುರು ಮಾಡಿದ್ರೆ ಭವಿಷ್ಯದಲ್ಲಿ ಅದರ ಫಲ ನಮಗೆ ಸಿಗುತ್ತೆ. ರಾಜಕೀಯ ಫಲ ಅನ್ನೋದು ಸಂಘದ ಮತ್ತೆ ಬಿಜೆಪಿಯ ಥಿಂಕ್ ಟ್ಯಾಂಕ್ ಸದಸ್ಯರ ಒಂದು ಅಭಿಪ್ರಾಯ ಅಥವಾ ಭಾವನೆ ಆಗಿರ್ಬೋದು. 20 ವರ್ಷಕ್ಕೆ ಈ 5 ನಾಯಕರುಗಳನ್ನ ಕಟ್ಟಾಕಬೇಕು ಅನ್ನೋ ಪ್ಲಾನ್ ಇದೆ. ಈ ಮುಂಬರೋ ಚುನಾವಣೆಯಲ್ಲಿ ಅವ್ರಿಗೆ ಸೋಲಿನ ಅನುಭವವನ್ನು ತಂದರೆ ಅಲ್ಲಿಂದ ಶುರುವಾಗುತ್ತೆ ಸ್ಟ್ರಾಟಜಿಯ ಆಕ್ಷನ್ ಅನ್ನೋದು ನಮಗೆ ಗೊತ್ತಾಗ್ತಿರೋವಂಥದ್ದು. ಈ 5 ನಾಯಕರು ಅವರ ಕ್ಷೇತ್ರಗಳು ಇವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಕಾರಣಗಳು ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಮಧುಸೂದನ್, ಈ 5 ನಾಯಕರನ್ನ ಗುರುತಿಸಿದಾರಲ್ಲ, ಯಾವ ಮಾನದಂಡಗಳ ಆಧಾರದ ಮೇಲೆ? ಮೊದಲನೇದಾಗಿ ಬಹಳ ವಿಭಿನ್ನವಾಗಿ ಬಿಜೆಪಿ ಮತ್ತೆ RSS ಜಂಟಿಯಾಗಿ 5 ನಾಯಕರ ಪಟ್ಟಿಯನ್ನ ಮಾಡ್ಕೊಂಡಿದೆ ನಿಖಿಲ್. 5 ನಾಯಕರಲ್ಲಿ ಒಬ್ಬೊಬ್ಬರದೇ ಮಾತಾಡೋಣ ಅಂತ ಹೇಳಿದ್ರಿ ನೀವು. ಫಸ್ಟ್ 5 ನಾಯಕರ ಹೆಸರನ್ನ ಉಲ್ಲೇಖ ಮಾಡಿಬಿಡ್ತೀನಿ ನೋಡಿ. 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಲಿ ರಾಜ್ಯದ ಕಾಂಗ್ರೆಸ್ನ ಮುಖ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಅವ್ರನ್ನ ಟಾರ್ಗೆಟ್ ಮಾಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಸಂಕಷ್ಟ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ವಿಧಾನಸಭೆಯಲ್ಲಿ ಹಾಲಿ ವಿಪಕ್ಷ ನಾಯಕ ಕೂಡ ಸಿದ್ದರಾಮಯ್ಯನವರು ನಂಬರ್ 1. ಎರಡನೇದು ಸತೀಶ್ ಜಾರಕಿಹೊಳಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನೇರವಾಗಿ ಕಾರ್ಯಾಧ್ಯಕ್ಷ ಪೋಸ್ಟ್ನ ಹುದ್ದೆಯನ್ನು ಅವ್ರಿಗೆ ನೀಡಿದೆ. ಹಾಲಿ ಬೆಳಗಾವಿ ಜಿಲ್ಲೆಯ ಯಮಕನ್ಮರಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು. ನೇರವಾಗಿ ಪಕ್ಷದ ಮೇಲೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಕ್ಷೇತ್ರಗಳ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಇಟ್ಕೊಂಡಿರೋ ಅಂಥವರು ಸತೀಶ್ ಜಾರಕಿಹೊಳಿ ಎರಡನೇ ಹೆಸರು. ಮೂರನೇ ಹೆಸರು ಪ್ರಿಯಾಂಕಾ ಖರ್ಗೆ, ಬಹಳ ಇಂಟ್ರೆಸ್ಟಿಂಗ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಿದ್ದರಾಮಯ್ಯನವರ ಗವರ್ನಮೆಂಟಲ್ಲಿ 2013ರಿಂದ 2018 ತನಕ ಇದ್ದಂಥ ಸರ್ಕಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಶಾಸಕರಾಗಿದ್ದರೂ ಕೂಡ ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ. ದಲಿತ ಸಮುದಾಯ, ಕಲ್ಯಾಣ ಕರ್ನಾಟಕ ಭಾಗ, ಯುವಕರ ಕೋಟ, ಜೊತೆಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಂಥವರು. ಕೇಂದ್ರದಲ್ಲೂ ಕೂಡ ನೇರವಾಗಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ, ಅಪ್ಪನಿಂದ ಕಲಿತಂಥ ಪಾಠ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನೇರವಾಗಿ ತೆಗೆದುಕೊಳ್ಳಲಾಗಿದೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಮೂರನೇ ಹೆಸರು. ನಾಲ್ಕನೇ ಹೆಸರು ಇನ್ನೊಂದು ಇಂಟ್ರೆಸ್ಟಿಂಗ್, ಕಿತ್ತೂರು ಕರ್ನಾಟಕ ಭಾಗದ ಹಾಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ, ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್. ಈ ಹಿಂದೆ ಸಿದ್ದರಾಮಯ್ಯನವರ ಗವರ್ನಮೆಂಟ್ನಲ್ಲಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿ, ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ. ಹಿರಿಯ ರಾಜಕಾರಣಿ, ಲಿಂಗಾಯತ ಸಮುದಾಯ, ಅವ್ರನ್ನ ಒಂದು ಟಾರ್ಗೆಟ್ ಮಾಡಿಕೊಂಡಿದೆ. ಐದನೇದಾಗಿ ಹಾಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ, ರಾಮನಗರ ಜಿಲ್ಲೆಯ ಕನಕಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ DK ಶಿವಕುಮಾರ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು, ಹಳೆ ಮೈಸೂರು ಭಾಗದ ರಾಮನಗರವನ್ನ ಪ್ರತಿನಿಧಿಸೋರು. ಐದನೇ ಟಾರ್ಗೆಟ್ ನಿಖಿಲ್. ಈಗ ಈ 5 ಶಾಸಕರು ಯಾರು ಅಂತ ಗುರುತಿಸಿದ್ದಾಯ್ತು. ಅವರನ್ನ ನಿಯಂತ್ರಿಸೋದಕ್ಕೆ, ಒಂದು ರೀತಿಯಲ್ಲಿ ಕಟ್ ಹಾಕೋದಕ್ಕೆ ಸ್ಟ್ರಾಟಜಿ ಏನು ಅಂತ ಮಧುಸೂದನ್ ವಿವರಿಸ್ತಿದ್ರು.
ಆ ಸ್ಟ್ರಾಟಜಿಯ ಕೆಲವೊಂದಷ್ಟು ಅಂಶಗಳು, ಒಂದು ಸೀಕ್ರೆಟ್ ಪ್ಲಾನ್ ಬೇರೆ, ಆ ಸೀಕ್ರೆಟ್ ಪ್ಲಾನಿನ ಕೆಲವೊಂದಷ್ಟು ಅಂಶಗಳು ಹೇಳ್ತಾ ಹೋಗ್ಬೋದಾ ಮಧುಸೂದನ್? ಖಂಡಿತವಾಗ್ಲೂ ನೋಡಿ ನಿಖಿಲ್, ಈಗ ನೇರವಾಗಿ ಬಿಜೆಪಿ RSS ಜಂಟಿಯಾಗಿ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡಿದೆ ತೆರೆಮರೆಯಲ್ಲಿ. ಈಗಾಗಲೇ ಈ ಶಾಸಕರುಗಳು ಪ್ರತಿನಿಧಿಸ್ತಾರೋ ಅಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವರ ಸ್ಟ್ರೆಂತ್ ಮತ್ತೆ ವೀಕ್ನೆಸ್, ಇವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ವೋಟ್ ಬೇಸನ್ನ ಕಲೆಕ್ಟ್ ಮಾಡ್ತಾ ಇದೆ. ನೇರವಾಗಿ ವಿಸ್ತಾರಕರನ್ನ ಕ್ಷೇತ್ರದಲ್ಲೇ ಬಿಡಿಸಿದೆ. ಕೆಲವೊಂದಿಷ್ಟು ರಾಜ್ಯ ಬಿಜೆಪಿ ನಾಯಕರು ಕೂಡ ಆಯಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರಾಗಿರಬಹುದು, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, DK ಶಿವಕುಮಾರ್ ಹೇಗೆ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಇವರು ಮುಂದಿನ ಚುನಾವಣೆಯಲ್ಲೂ ಕೂಡ ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೋ ಅದೇ ಕ್ಷೇತ್ರದಲ್ಲಿ ಕಂಟಿನ್ಯೂ ಆಗ್ತಾರೋ ಅಥವಾ ಬೇರೆ ಕ್ಷೇತ್ರಕ್ಕೆ ಏನಾದರೂ ವಲಸೆ ಹೋಗ್ತಾರೋ ಅನ್ನೋದ್ರ ಮೇಲೆ ಕೂಡ ನಿಗವನ್ನ ಇಟ್ಟು ಒಂದು ಸೀಕ್ರೆಟ್ ಆಪರೇಷನ್ನ ಪ್ಲಾನ್ನ ಮಾಡಿಕೊಂಡು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಮುಂಬರುವಂಥ ದಿನದಲ್ಲಿ ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ವಿಸ್ತಾರಕರ ಮೂಲಕ ರಾಜ್ಯ ಬಿಜೆಪಿ ನಾಯಕರು ಜೊತೆಗೆ RSSನ ಪ್ರಮುಖರು ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಬಟ್ 2023ರಲ್ಲಿ ಎದುರಾಗುವಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈಗ ಏನು ಕಾಂಗ್ರೆಸ್ನ 5 ನಾಯಕರಿದ್ದಾರೋ ಇವ್ರನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಒನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು ಇವ್ರಿಗೆ ಹಿನ್ನಡೆ ಆಗಬೇಕು. ಇವ್ರನ್ನ ಆಯಾ ಕ್ಷೇತ್ರದಲ್ಲೇ ಸೋಲಿಸ್ಬಿಟ್ರೆ ಮುಂದಿನ 15-20 ವರ್ಷಗಳ ಕಾಲ ಬಿಜೆಪಿ ರಾಜ್ಯದಲ್ಲಿ ಒಂದು ಬೇಸನ್ನ ಹಾಕ್ಕೊಂಡು ಸಮಗ್ರವಾದಂಥ ಅಧಿಕಾರವನ್ನು ಮುಂದಿನ 15-20 ವರ್ಷಗಳ ಕಾಲ ಪರಿಪೂರ್ಣವಾಗಿ ಮಾಡಬಹುದು ಅನ್ನೋ ಒಂದು ಚಿಂತನೆ ಇಟ್ಕೊಂಡು RSS ಮತ್ತೆ ಬಿಜೆಪಿ ಅಖಾಡಕ್ಕೆ ಇಳಿದಿದೆ. ನಿಖಿಲ್, ಥ್ಯಾಂಕ್ ಯು ಮಧುಸೂದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ಫ್ಯಾಕ್ಟ್ ಅಲ್ಲಿಗೆ ನಿಲ್ಲೋದಿಲ್ಲ, ನಾವು 5 ನಾಯಕರ ಪ್ಲಸ್ ಮತ್ತೆ ಮೈನಸ್ ಎರಡನ್ನೂ ನೋಡಬೇಕಾಗತ್ತೆ. ಮೈನಸ್ ನೋಡೋ ಕೆಲಸ ಇವತ್ತು RSS ಬಿಜೆಪಿಯದ್ದಾಗಿರ್ಬೋದು, ಆದರೆ ನಾವು ಈ ನಾಯಕರ ಪ್ರಾಬಲ್ಯದ ಕಾರಣಗಳಾದರೂ ಏನು ಅಂತ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರು 2013ರಿಂದ 18 ಯಶಸ್ವಿ 5 ವರ್ಷಗಳ ಮುಖ್ಯಮಂತ್ರಿಗಳು. ದಶಕಗಳ ನಂತರ ಕರ್ನಾಟಕದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಸಂಪೂರ್ಣ ಅವಧಿಯನ್ನ ಮುಗಿಸಿದಂಥ ಕೀರ್ತಿ ಇರೋದು ಸಿದ್ದರಾಮಯ್ಯನವ್ರಿಗೆ. ಅಲ್ಲ, ಆದ ತಕ್ಷಣ ಆಡಳಿತ ವಿರೋಧ ಅಲೆ ಇದ್ರೂ ಪ್ರಮಾಣದಲ್ಲಿ ಬಹಳ ಕಡಿಮೆ ಇತ್ತು. 80 ಸೀಟ್ ಗೆದ್ದು ವಾಪಸ್ ಬಂದರು. ಅವತ್ತಿನ ದಿನ ಇವತ್ತು ಶಾಸಕರೆಲ್ಲ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಅದು ಬೇರೆ ವಿಷಯ. ಸಿದ್ದರಾಮಯ್ಯ ತೆಕ್ಕೆಯಲ್ಲಿ ಗಟ್ಟಿಯಾಗಿರುವ ಅಹಿಂದ ಮತ ಬ್ಯಾಂಕ್, ಇದು ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಹಿಂದುಳಿದ ವರ್ಗಗಳನ್ನು ತಮ್ಮ ಸಮೀಪ ಇಟ್ಕೊಂಡಿರ್ತಾರೆ ಸದಾಕಾಲ. ಇದು ಮತಗಳಲ್ಲಿ ಪರಿಣಮಿಸಿದಾಗ ಅದು ಪಕ್ಷಕ್ಕೆ ಗೆಲುವಾಗಿ ಅದು ಲಾಭ ಆಗೋದ್ರ ಬಗ್ಗೆ ಡೌಟೇ ಇಲ್ಲ. ಈ OBC ವೋಟ್ ಬ್ಯಾಂಕನ್ನು ಒಡಿಬೇಕು ಅಂದರೆ ಸಿದ್ದರಾಮಯ್ಯನವ್ರನ್ನ ದುರ್ಬಲಗೊಳಿಸಬೇಕು ಅನ್ನೋದು ಈಗ ಬಹುಶಃ RSSಗೆ ನಮ್ಗಿನ್ನ ಚೆನ್ನಾಗಿ ಗೊತ್ತಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಪಕ್ಷದ ಫೇಸ್ ಅಂದರೆ ಅದು ಸಿದ್ದರಾಮಯ್ಯ. ಅಂದರೆ ಇವತ್ತಿನ ಕರ್ನಾಟಕ ರಾಜಕಾರಣದ ಸೀನ್ನಲ್ಲಿ ಬೆಂಗಳೂರಲ್ಲೂ ಶಿಳ್ಳೆ ಬೀಳುತ್ತೆ, ಬಳ್ಳಾರಿಯಲ್ಲೂ ಜನ ಚಪ್ಪಾಳೆ ಹೊಡಿತಾರೆ ಅಂದರೆ ಅಂಥ ಹೆಸರುಗಳಿರೋದು ಕೆಲವೇ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು. ಒಂದು ಮಾಸ್ ಅಪೀಲ್ ಇದೆ, ರಾಜಕೀಯ ಇತಿಹಾಸ ಇದೆ, ಸೈದ್ಧಾಂತಿಕವಾಗಿ ಸ್ಪಷ್ಟ ನಿಲುವು ಸಿದ್ದರಾಮಯ್ಯನವ್ರದ್ದು. ಹೋರಾಟ, ಸಂಘರ್ಷ ಈ ಹಾದಿಯಿಂದ ಬೆಳೆದು ಬಂದಿರೋದ್ರಿಂದ ಜನರಿಗೆ ತುಂಬ ಹತ್ತಿರವಾದಂಥ ಒಂದು ಹೆಸರು ಸಿದ್ದರಾಮಯ್ಯನವರು. ಈ ಮಾಸ್ ಅಪೀಲ್ ಬಹುಶಃ ಅವರನ್ನ ಪಾರ್ಟಿಯ ಫೇಸ್ ಅಂತಾನೂ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 2013ರಿಂದ 18ವರೆಗೂ 5 ವರ್ಷಗಳ ಕಾಲ CM ಆಗಿ ಯಶಸ್ವಿಯಾದಂಥ ಒಂದು ಅವಧಿಯನ್ನು ಪೂರ್ಣಗೊಳಿಸಿದ್ರು. ಸಂಘ ಮತ್ತು ಬಿಜೆಪಿಗೆ ಸೈದ್ಧಾಂತಿಕವಾಗಿ ಟಕ್ಕರ್ ಕೊಡುವ ನಾಯಕ. ಸಂಘ ಮತ್ತೆ ಬಿಜೆಪಿನ ವಿರೋಧಿಸೋದು ಬಿಡಿ, ಅವ್ರ ಪಕ್ಷವನ್ನೇ ವಿರೋಧಿಸ್ತಾರವರು. ಯಾವಾಗಾದರೂ ತಾವು ನಂಬಿ ಬಂದಿರುವಂಥ ಸಿದ್ಧಾಂತಕ್ಕೆ ವಿರುದ್ಧವಾದ ನಡೆ ಪಕ್ಷದ್ದಾಗಿದೆ ಅಥವಾ ಸಿದ್ಧಾಂತಕ್ಕೆ ತಕ್ಕಂಥ ನಡೆ ಪಕ್ಷದ ಆಗಲಿಲ್ಲ ಅಂದಾಗ ಪಕ್ಷದ ವೇದಿಕೆ ಮೇಲೇ ಇವರು ಮಾತನಾಡ್ತಾರೆ. ಇದು ಕೂಡ ಅವರಿಗೆ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯೋದಕ್ಕೆ ಒಂದು ರೀತಿಯಲ್ಲಿ ಶಕ್ತಿ ತುಂಬಿಕೊಟ್ಟಿದೆ. ಇನ್ನು ಮುಂದಿನ ಎಲೆಕ್ಷನ್ಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಪ್ರಚಾರಕರು ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲದೆ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಪ್ರಾಬಲ್ಯ ಸಾಕಷ್ಟು ಕ್ಷೇತ್ರಗಳಲ್ಲಿದೆ. ಇದಕ್ಕೆ ಕಾರಣ ಕೂಡ ಹಲವಾರು. ಕೆಲವುದರಲ್ಲಿ ಅವರ ಖುದ್ದಿನ ಸಮುದಾಯ ಆದ ಕುರುಬ ಸಮುದಾಯದ ಮತಗಳು ಎಲ್ಲೆಲ್ಲಿ ಜಾಸ್ತಿ ಇರ್ತಾವೋ ಅಲ್ಲಿ ಸಿದ್ದರಾಮಯ್ಯನವರ ಪ್ರಾಬಲ್ಯ. ಅದಾದ ನಂತರ ಹಿಂದುಳಿದ ವರ್ಗಗಳ ಮತಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೂ ಸಿದ್ದರಾಮಯ್ಯನವರ ಪ್ರಾಬಲ್ಯ. ಅಲ್ಪಸಂಖ್ಯಾತ ಮತಗಳು ಎಲ್ಲಿ ನಿರ್ಣಾಯಕ ಆಗುತ್ತೋ ಅಲ್ಲೂ ಸಿದ್ದರಾಮಯ್ಯನವರ ಪ್ರಾಬಲ್ಯ. ಹೀಗಾಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ 5ರಿಂದ ಕನಿಷ್ಠ ಗರಿಷ್ಠ 30,000 ವೋಟ್ಗಳನ್ನು ಸೆಳೆಯುವಂಥ ಸಾಮರ್ಥ್ಯ ಸಿದ್ದರಾಮಯ್ಯನವ್ರದ್ದು. ಇನ್ನು ಚುನಾವಣೆಯ ಅಖಾಡದಲ್ಲಿ ಗೇಮ್ ಚೇಂಜರ್ ರಾಜಕಾರಣಿ, ಅನುಭವ ಅವ್ರಿಗೆ ಗೊತ್ತಿದೆ ಯಾವ ಪ್ರದೇಶದ ಸಮಸ್ಯೆಗಳೇನು, ಯಾವ ಪ್ರದೇಶದಲ್ಲಿ ಮತಗಳನ್ನು ಸೆಳಿಬೇಕು ಅಂದರೆ ಯಾವ ಇಶ್ಯೂಗಳನ್ನು ಕೈಗೆ ತಗೊಳ್ಬೇಕು, ಜನರ ಮೇಲೆ ಒಂದು ಪ್ರಭಾವ ಬೀರುವಂಥ ಭಾಷೆ ಬಳಸಬೇಕು ಅಂದರೆ ಅದು ಯಾವ ರೀತಿ,
ಈ ಅನುಭವ ಸಿದ್ದರಾಮಯ್ಯನವ್ರಿಗೆ ಇರೋದ್ರಿಂದ ಅವರು ಗೇಮ್ ಚೇಂಜರ್ ರಾಜಕಾರಣಿ ಕೂಡ ಆಗ್ತಾರೆ. ಸರ್ಕಾರದ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವ ಸಾಮರ್ಥ್ಯ ಇವರು 5 ವರ್ಷಗಳ ಅವಧಿಯಲ್ಲಿ ಏನಾದರೂ ಒಂದಾಗಿದ್ರೆ ಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿಗಳ ಕಚೇರಿ ಮೇಲೆ ನೇರ ಆರೋಪ ಮಾಡುವಂಥ ಒಂದು ಅವಕಾಶ ಇರಲಿಲ್ಲ. ಹಾಗಾಗಿ ಇವ್ರಿಗೆ ಆ ಮಾರಲ್ ಹೈ ಗ್ರೌಂಡ್, ನೈತಿಕವಾದಂಥ ಆ ಸ್ಥೈರ್ಯ ಇವರಿಗೆ ಹೆಚ್ಚಾಗಿ ಸಿಗೋದು ಬಹುಶಃ ಅದರಿಂದ. ಹಾಗಾಗಿ ಇವರು ಭ್ರಷ್ಟಾಚಾರದ ವಿರುದ್ಧ ಕೂಡ ರಾಜಾರೋಷವಾಗಿ ಮಾತನಾಡ್ತಾರೆ, ಸರ್ಕಾರವನ್ನು ಮುಜುಗರಕ್ಕೂ ಉಂಟು ಮಾಡಿರ್ತಾರೆ. ರಾಜಕಾರಣ ಬಿಟ್ಟು ಬಿಜೆಪಿಯ ಹಲವು ಶಾಸಕರ ಜೊತೆ ಸಂಪರ್ಕ, ಅದು ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ. ಆದರೆ ಸಿದ್ದರಾಮಯ್ಯನವ್ರದ್ದು ಒಂಚೂರು ವಿಶೇಷ. ಗೆಲ್ತಾರೆ ಅಂತ ಗೊತ್ತಾದರೆ ಇವರು ಪಕ್ಷದಿಂದ ಪಕ್ಷಕ್ಕೆ ಕರೆಸ್ಕೊಳ್ಳುವಂಥ ಆ ಒಂದು ಸಾಮರ್ಥ್ಯ ಕೂಡ ಸಿದ್ದರಾಮಯ್ಯನವ್ರದ್ದಾಗಿದೆ. ಈಗ ನಾವು ಇಷ್ಟೊತ್ತು ಸಿದ್ದರಾಮಯ್ಯನವರ ಪ್ರಾಬಲ್ಯಕ್ಕೆ ಕಾರಣಗಳೇನು, ಆಧಾರ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಡಿ ಕೆ ಶಿವಕುಮಾರ್, ಇವತ್ತಿನ ಕರ್ನಾಟಕ ಕಾಂಗ್ರೆಸ್ಸಿನ ಕ್ಯಾಪ್ಟನ್, ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್. ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿ ಅವರು ಪ್ರಬಲ ನಾಯಕ, ಪ್ರಮುಖ ನಾಯಕ. ದೇವೇಗೌಡರ ಕುಟುಂಬ ಬಿಟ್ಟರೆ ಒಕ್ಕಲಿಗ ಮತವನ್ನು ಸೆಳೆಯುವಂಥ ಶಕ್ತಿ ಇರೋದು ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಇವ್ರಿಗೆ ಸರಿಸಮನಾದ ಒಂದು ಸ್ಪರ್ಧೆ ಅನ್ನೋದು ಬಿ ಜೆ ಪಿಯಿಂದ ಬಂದಿಲ್ಲ. ಇಲ್ಲಿವರೆಗೂ ಅಲ್ಲಿ ಒಬ್ಬ ಪ್ರಭಾವಿ ಒಕ್ಕಲಿಗ ನಾಯಕ ಅಂತ ಗುರುತಿಸ್ಕೊಂಡಂಥ ಒಂದು ಹೆಸರು ಸಿಗಲಿಲ್ಲ. ಹಾಗಾಗಿ ಇವರು ಅಲ್ಲಿ ದೇವೇಗೌಡರ ಕುಟುಂಬ ಬಿಟ್ಟರೆ ನೆಕ್ಸ್ಟ್ ಒಕ್ಕಲಿಗ ನಾಯಕ ಯಾರಪ್ಪ ಪ್ರಭಾವ ಮತ್ತು ವರ್ಚಸ್ಸಿನಲ್ಲಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಆಟೋಮ್ಯಾಟಿಕ್ ಆಗಿ ಆಯ್ಕೆ ಆಗ್ತಾರೆ. ಡಿ ಕೆ ಶಿವಕುಮಾರ್ರದ್ದು ಯುವಕರನ್ನು ಆಕರ್ಷಿಸುವ ವ್ಯಕ್ತಿತ್ವ. ಅವ್ರು ಬಂದಿದ್ದು ಯುವ ರಾಜಕಾರಣದಿಂದಾನೆ. ಇವತ್ತಿಗೂ ಯುವಕರು ಏನೋ ಒಂದು ರೀತಿ ಕ್ರೇಜ್ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಇವತ್ತಿಗೂ ನಾವು ನೋಡ್ತೀವಿ, ಅವ್ರು ಎಲ್ಲೇ ಸಭೆ ಸಮಾರಂಭಗಳಲ್ಲಿ ಹೆಚ್ಚಿನ ಒಂದು ಉಪಸ್ಥಿತಿ ಇರುತ್ತೆ ಯುವ ಜನಾಂಗದ್ದು. ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಭವಿಷ್ಯದ ದೃಷ್ಟಿಯಿಂದನೂ ಸಂಘಟನೆಯ ದೃಷ್ಟಿಯಿಂದನೂ ಒಂದು ಬಲ. ಸಂಘಟನೆ ವಿಚಾರದಲ್ಲಿ ಚತುರತೆಯನ್ನು ಮತ್ತು ಅವರ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಈ ಪಾರ್ಟಿ ಆರ್ಗನೈಸೇಷನ್ ಅನ್ನೋದು ಸುಲಭದ ಕೆಲಸ ಅಲ್ಲ. ಯಾವುದೋ ಒಂದು ರ್ಯಾಲಿ ಕರೆದು ಬಿಡ್ಬೋದು, ಆ ರ್ಯಾಲಿಯಲ್ಲಿ ಜನಾನ್ ಸೇರಿಸ್ಬೇಕು, ಆ ರ್ಯಾಲಿ ಒಂದು ರೀತಿಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಅದಕ್ಕೆ 10 ರೀತಿಯ ಆಲೋಚನೆ ಬೇಕು, ಅಷ್ಟೇ ಪ್ರಮಾಣದಲ್ಲಿ ಶ್ರಮ ಕೂಡ. ಆ ಶ್ರಮ ಮತ್ತು ಆ ಆಲೋಚನೆ ಎರಡೂ ಇವರಿಗೆ ಅನುಭವದ ಮೂಲಕ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಸ್ ಅ ಗ್ರೇಟ್ ಆರ್ಗನೈಸರ್ ಅನ್ನೋದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರೇ ಒಪ್ಕೊಂಡಿದ್ದಾರೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಅನ್ಯ ರಾಜ್ಯಗಳ ಪರಿಸ್ಥಿತಿಗಳನ್ನ ಕೂಡ ನಿಭಾಯಿಸುವಂಥ ಸಾಮರ್ಥ್ಯವನ್ನು ಡಿ ಕೆ ಶಿವಕುಮಾರ್ ಅವರು ತೋರಿಸಿದ್ದಾರೆ. ಅವಕಾಶ ಇದ್ದಾಗಲೂ ಕೂಡ ಪಕ್ಷವನ್ನು ತೊರೆಯದ ಅಪ್ಪಟ ಕಾಂಗ್ರೆಸ್ಸಿಗ. ಈಗಾಗಲೇ ಸಾಕಷ್ಟು ಬಾರಿ ನಾವೇ ವರದಿಗಳನ್ನ ಓದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರ್ಬಿಡ್ತಾರಂತೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಜೆಪಿಯಿಂದ ಕರೆ ಬಂದಿದೆಯಂತೆ. ಈ ರೀತಿ ಆಗಿದ್ದಾಗಲೂ ಕೂಡ ಇವರು ಹೋಗಿರಲಿಲ್ಲ. ಅವತ್ತಿನ ದಿನ ಪಕ್ಷದ ಕಡೆ ತಮ್ಮ ನಿಷ್ಠೆ ನಿಯತ್ತನ್ನು ತೋರಿಸಿದ್ರು. ಅದೊಂದು ರೀತಿಯಲ್ಲಿ ಮಾದರಿ ನಡೆ. ಪಕ್ಷಕ್ಕೆ ಅವಶ್ಯವಾದಾಗ ಬೆಂಬಲವನ್ನು ಕಲ್ಪಿಸುವಂಥ ಸಾಮರ್ಥ್ಯ. ಈ ಒಂದು ಪಾಯಿಂಟ್ ಇದೆಯಲ್ಲ, ಇದಕ್ಕೆ ಹಲವಾರು ಆಯಾಮಗಳಿದೆ. ಬೆಂಬಲವನ್ನು ಕಲ್ಪಿಸಬೇಕು ಅಂದರೆ ಅದಕ್ಕೆ ನಾನಾ ರೀತಿಯ ಸಂಪನ್ಮೂಲ ಇರಬೇಕು. ಇದನ್ನು ನಾನು ಬಿಡಿಸಿ ಹೇಳಿದ್ರೆ ತಪ್ಪಾಗ್ಬೋದು, ಆದರೆ ಹೇಳೋವಂಥ ಅನಿವಾರ್ಯತೆ ಕೂಡ ಇದೆ. ಇಲ್ಲಿ ಮನಿ ಪವರು ಬೇಕು, ಮಸಲ್ ಪವರು ಬೇಕು, ಮೈಂಡ್ ಗೇಮ್ ಕೂಡ ಇದೆ. ಹಾಗಾಗಿ ಆ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವಂಥ ಡಿ ಕೆ ಶಿವಕುಮಾರ್. ನೆಕ್ಸ್ಟ್ ಎಂ ಬಿ ಪಾಟೀಲ್, ಒಬ್ಬ ಪ್ರಭಾವಿ ಒಕ್ಕಲಿಗ ನಾಯಕ, ಇಲ್ಲಿ ಪ್ರಭಾವಿ ಲಿಂಗಾಯತ ನಾಯಕ. ಪ್ರತ್ಯೇಕ ಧರ್ಮದ ಹೋರಾಟದ ಮುಖ ಆಗಿದ್ರೂ ಕೂಡ ಎಂ ಬಿ ಪಾಟೀಲ್ ಅವರು ಒಂದು ರೀತಿಯಲ್ಲಿ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದ್ರೂ ಕೂಡ 30ಕ್ಕೂ ಹೆಚ್ಚು ಸಾವಿರ ವೋಟ್ಗಳಲ್ಲಿ ಗೆದ್ದು ಬರ್ತಾರೆ ಅಂದರೆ ಇವರ ಕ್ಷೇತ್ರದಲ್ಲಿ ಇವರ ಪ್ರಭಾವ ಏನು, ಇವರ ವರ್ಚಸ್ಸಿನ ಮೌಲ್ಯ ಏನು ಅನ್ನೋದನ್ನು ನಾವು ಅಲ್ಲಿಂದ ತಿಳ್ಕೊಬೋದು. ಇವತ್ತಿನ ದಿನ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರ ನಂತರ ಲಿಂಗಾಯತ ಸಮುದಾಯದ ಆ ಒಬ್ಬ ನಾಯಕ ಪ್ರಭಾವಿ ಅಂದರೆ ಅದು ಎಂ ಬಿ ಪಾಟೀಲ್ ಅವರ ಹೆಸರೇ ಬರೋದು. ನಂತರ ಬಿಜೆಪಿಯಿಂದ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಒಂದು ಮುಖ, ಒಂದು ಹೆಸರು ಅಂದರೆ ಕಾಂಗ್ರೆಸ್ನಲ್ಲಿ ಅದು ಎಂ ಬಿ ಪಾಟೀಲ್. ನಂತರ ಕಿತ್ತೂರು ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಪ್ರಭಾವ. ಅದಕ್ಕೆ ಕಾರಣ ಮಠಮಾನ್ಯಗಳ ಜೊತೆ ಅವರ ಒಂದು ಒಡನಾಟ ಮತ್ತು ಸಂಬಂಧ, ಜೊತೆಗೆ ಸಮುದಾಯದ ಮತದಾರರು, ಇದೆರಡೂ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಇನ್ನು ಆರ್ಥಿಕವಾಗಿಯೂ ಸಾಕಷ್ಟು ಪ್ರಾಬಲ್ಯ ಅಂತೂ ಇದ್ದೇ ಇದೆ. ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಆಸ್ಪತ್ರೆಗಳು. ಹೀಗಾಗಿ ಸಿ ಎಂ ರೇಸ್ನಲ್ಲೂ ತಮ್ಮನ್ನೇ ತಾವು ಕಂಡುಕೊಂಡಿದ್ದಾರೆ. ಅದೇನು ತಪ್ಪು ಇಲ್ಲ ಇವತ್ತಿಗೆ. ಇನ್ನು ಅದು ಬಿಟ್ಟರೆ ಸತೀಶ್ ಜಾರಕಿಹೊಳಿ, ಕಿತ್ತೂರು ಕರ್ನಾಟಕ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದಷ್ಟು ಸ್ಟ್ರೆಂತ್ ಇದೆ. ಟು ಸ್ಟಾರ್ಟ್ ವಿತ್ ಅವರನ್ನು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ನೋಡ್ತಾರೆ. ಯಾಕಂದರೆ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆದು ಅಥವಾ ಬಂದ ಮತಗಳನ್ನು ಕಾಪಾಡಿಕೊಳ್ಳುವಂಥ ಸಾಮರ್ಥ್ಯ ಇವರಿಗಿದೆ. ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದಾರೆ. ಅಹಿಂದ ರಾಜಕಾರಣದಲ್ಲಿ ಒಂದು ಟಾಪ್ 5 ನೇಮ್ಸ್ ಅಂತ ತೆಗೆದ್ರೆ ಅದರಲ್ಲಿ ಇವ್ರ ಹೆಸರು ಬರೋದು ಖಚಿತ.
ಕಿತ್ತೂರು ಕರ್ನಾಟಕದ ಕಾಂಗ್ರೆಸ್ಗೆ ಸತೀಶ್ ಒಂದು ರೀತಿಯಲ್ಲಿ ಒನ್ ಮ್ಯಾನ್ ಆರ್ಮಿ. ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿತ್ವ ವರ್ಚಸ್ಸು ಅನ್ನೋದೇ ಒಂದು ರೀತಿಯಲ್ಲಿ ಪ್ರಭಾವಿಸುವಂಥ ಫ್ಯಾಕ್ಟರ್ಗಳು. ಇವತ್ತಿನ ರಾಜಕಾರಣದಲ್ಲಿ ಪಕ್ಷ ಸಿದ್ಧಾಂತಕ್ಕಿಂತ ವ್ಯಕ್ತಿತ್ವ ವರ್ಚಸ್ಸು, ವ್ಯಕ್ತಿತ್ವಗಳ ನಡುವಿನ ಪೈಪೋಟಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯ ಪೈಪೋಟಿಯಲ್ಲಿ ಒಂದು ವರ್ಚಸ್ಸು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಮತದಾರರ ನಡುವೆ ತಮ್ಮದೇ ಆದ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಮುನ್ನುಗ್ತಿರುವಂಥ ಆ ಹೆಸರು ಸತೀಶ್ ಜಾರಕಿಹೊಳಿ. ಬೆಳಗಾವಿಯ 18 ಸೇರಿ ಈ ಭಾಗದ ಹಲವು ಕ್ಷೇತ್ರಗಳ ಮೇಲೆ ಇವರ ಪ್ರಭಾವ ಇದೆ. ಬೆಳಗಾವಿ ಉಪಚುನಾವಣೆಯಲ್ಲಿ ಸೋತ್ರೂ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಸುರೇಶ್ ಅಂಗಡಿ ಅವರ ಅಕಾಲಿಕ ಮರಣದಿಂದ ಆದಂಥ ಸಂದರ್ಭದಲ್ಲಿ ಭಾಳ ಹತ್ತಿರ ಬಂದಿದ್ರು. ಇನ್ನೇನು BJP ಕ್ಯಾಂಡಿಡೇಟ್ ಅಂದರೆ ಅವರ ವೈಫ್ ಸೋತೆ ಬಿಟ್ರು ಅನ್ನೋ ಪರಿಸ್ಥಿತಿ ಬಂದಿತ್ತು. ಆ ಪರಿಸ್ಥಿತಿಗೆ ತಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸತೀಶ್ ಜಾರಕಿಹೊಳಿ, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನು RSS ಸಿದ್ಧಾಂತದ ವಿರುದ್ಧವಾಗಿ ಪ್ರಗತಿಪರ ರಾಜಕಾರಣ, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳೋದಕ್ಕೆ ಇದು ಕೂಡ ಒಂದು ಕಾರಣ. ಸೈದ್ಧಾಂತಿಕವಾಗಿ ಸದಾಕಾಲ ಇವರು RSSನ ವಿರೋಧಿಸಿದ್ದಾರೆ. ಪ್ರಗತಿಪರ ರಾಜಕಾರಣಕ್ಕೆ ತಮ್ಮ ಸುತ್ತಮುತ್ತ ಯಾವತ್ತಿಗೂ ಆಸ್ಪದವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ, ಈ ಎಲ್ಲ ನಾಯಕರ ನಡುವೆ ಯುವಕರು ಅತ್ಯಂತ ಕಡಿಮೆ ವಯಸ್ಸಿನವರು ಅಂದರೆ ಪ್ರಿಯಾಂಕ್ ಖರ್ಗೆ. ಅವರ ತಂದೆಯ ರಾಜಕೀಯ ಜೀವನದ ಮೂಲಕ ತಮ್ಮದೇ ಆದ ರಾಜಕೀಯ ಅನುಭವವನ್ನು ಪಡ್ಕೊಂಡಿರುವಂಥ ಪ್ರಿಯಾಂಕ್ ಖರ್ಗೆ ಇವತ್ತಿನ ದಿನ ಸರ್ಕಾರಕ್ಕೆ ಸದನದ ಒಳಗೆ ಸದನದ ಹೊರಗೆ ಮುಜುಗರ ಉಂಟು ಮಾಡುವಂಥ ಯಾವುದೇ ಒಂದು ಅವಕಾಶವನ್ನು ಬಿಡೋದಿಲ್ಲ. ಇನ್ಫ್ಯಾಕ್ಟ್ ದಲಿತ ಸಮುದಾಯದ ಖರ್ಗೆಗೆ ದಲಿತ ನಾಯಕತ್ವ ಸಿಗಬಹುದು. ಸಿದ್ದು ಅವಧಿಯ ಜಾತಿ ಗಣತಿ ಸೋರಿಕೆಯಂತೆ ದಲಿತ ಮತ ಹೆಚ್ಚಿದೆ. ಹಾಗಾಗಿ ಇವರನ್ನ ಮುಂದೆ ತರೋದ್ರಿಂದ ಹೆಚ್ಚಿಗೆ ಮತ ಸಿಗುತ್ತೆ ಅಂದರೆ ಪಕ್ಷ ಕೂಡ ಇವರಿಗೆ ಆ ರೀತಿಯಲ್ಲಿ ಒಂದು ಮಾನ್ಯತೆ ಮತ್ತು ಆದ್ಯತೆ ಕೊಡುತ್ತೆ. ಅದ್ರ ಮೂಲಕ ಮತಗಳನ್ನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ. ಹಾಗಾಗಿ ಇವ್ರನ್ನ ಕಟ್ಟಾಕಬೇಕು ಅನ್ನೋದು RSSನ ಒಂದು ಆಲೋಚನೆ ಆಗಿರ್ಬೋದು. ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ಮತ್ತು ಯುವ ನಾಯಕರು, ಪ್ರತಿ ವಿಚಾರದಲ್ಲೂ BJPಗೆ ಟಕ್ಕರ್ ಕೊಡುವ ಏಕೈಕ ನಾಯಕ. ಟಕ್ಕರ್ ಕೊಡೋದಕ್ಕೆ ಯಾಕೆ ಅಂದರೆ ಇವರೊಬ್ಬರು ಒಳ್ಳೆ ವಾಗ್ಮಿ, ಇವ್ರಿಗೆ ವಿಷಯಗಳ ಅರಿವು ಚೆನ್ನಾಗಿದೆ, ರಾಜಕೀಯದ ಅನುಭವ ಇದೆ, ಮತ್ತು ಸಿದ್ಧಾಂತದ ವಿಷಯದಲ್ಲಿ ಭಾಳ ಸ್ಪಷ್ಟ ಇದ್ದಾರೆ. ಹೀಗಾಗಿ ಇವರನ್ನ ಕಟ್ಟಾಕಬೇಕು ಅನ್ನೋ ಒಂದು ಆಲೋಚನೆ ಕೂಡ. ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಒಡನಾಟ, ಸ್ನೇಹ ಸಂಬಂಧ, ಇನ್ ದ ಸೆನ್ಸ್ ಅವ್ರ ತಂದೆ ರಾಷ್ಟ್ರ ಮಟ್ಟದಲ್ಲಿ ಇರೋದ್ರಿಂದ ಅದು ಅವ್ರಿಗೆ ಯಾವತ್ತೂ ಸಹಾಯಕವಾಗಿ ಬೆಳೆದು ಬಂದಿದೆ. ಈ 5 ನಾಯಕರನ್ನ ಒಂದು ಭವಿಷ್ಯದ ದೃಷ್ಟಿಯಿಂದ ಕಟ್ ಹಾಕಿದ್ರೆ ಕಾಂಗ್ರೆಸ್ಸಿಗೆ ಮುಂದಿನ ಚುನಾವಣೆಯಲ್ಲಿ ಕಷ್ಟ. ಒಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ, ಈ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದರೆ ಭವಿಷ್ಯದಲ್ಲಿ ಯಾರ್ಯಾರು ನಾಯಕರಾಗಿ ಹೊರ ಹೊಮ್ತಾರೆ ಅವರನ್ನೇ ಹಿಡಿಬೇಕು. ಆದರೆ ಹಿಡಿಬೇಕಾಗಿರೋದು ಇವತ್ತು, ಭವಿಷ್ಯದಲ್ಲ. ಇನ್ಫ್ಯಾಕ್ಟ್ ಇಲ್ಲಿಗೆ ನಿಲ್ಲಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ರೀತಿಯಾದ ಸಾಫ್ಟ್ ಕಾರ್ನರ್ ಇದೆ, ಅದ್ರ ಬಗ್ಗೆ ಮಾತಾಡೋಣ ಒಂದು ನಿಮಿಷದಲ್ಲಿ. ಮಧುಸೂದನ್ ಜಾಯಿನ್ ಮಾಡ್ತಿದ್ದಾರೆ ಲೈವ್ ನ್ಯೂಸ್ ರೂಮಿಂದ. ಮಧುಸೂದನ್, ಈಗ ಈ 5 ನಾಯಕರ ಸಾಧಕಗಳನ್ನ ನಾವು ಹೇಳ್ತಾ ಹೋಗಿದ್ದೀವಿ. ಇಲ್ಲಿ ನೀವು ಗಮನಿಸಿದಂತೆ ಒಬ್ಬರು ಜಾತಿಯ ಬಲ ತರ್ತಾರೆ, ಇನ್ನೊಬ್ರು ಪ್ರಾದೇಶಿಕತೆಯ ಬಲ ತರ್ತಾರೆ, ಮತ್ತೊಬ್ರು ಬೇರೆ ಬೇರೆ ರೀತಿಯ ಸಂಪನ್ಮೂಲ ತರ್ತಾರೆ, ಮತ್ತೊಬ್ರು ಮಾಸ್ ಲೀಡರ್ ಆಗಿ ಹೊರಹೊಮ್ಮಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಕಾರಣ ಇದೆ. ಇದನ್ನ ನಾವು ಹೇಳಿದಂಥ ಕಾರಣಗಳನ್ನ ಹೊರತುಪಡಿಸಿ ನಿಮ್ಮ ಹತ್ರ ಯಾವುದಾದ್ರೂ ಮಾಹಿತಿ ಇದೆಯಾ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮಧುಸೂದನ್? ಖಂಡಿತವಾಗ್ಲೂ ನಿಖಿಲ್, ಈಗ ನೇರವಾಗಿ ಸಿದ್ದರಾಮಯ್ಯನವರ ವಿಚಾರ ತಗೊಳ್ಳಿ. ಅವ್ರ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಅಂತೂ ಖಂಡಿತ ಇದೆ. ರಾಜ್ಯ BJP ನಾಯಕರಿಗೂ ಇದೆ, RSSನ ಪ್ರಮುಖರಿಗೂ ಇದೆ. ಕಾರಣ ಏನು? ಸಿದ್ದರಾಮಯ್ಯನವರು ಇನ್ನೊಂದು 5 ವರ್ಷ ರಾಜಕಾರಣದಲ್ಲಿ ಇರ್ಬೋದು, ಸಕ್ರಿಯ ರಾಜಕಾರಣದಲ್ಲಿ ಇರ್ಬೋದು, ಚುನಾವಣಾ ರಾಜಕಾರಣದಲ್ಲಿ ಇನ್ನೊಂದು 5 ವರ್ಷ ಇರಬಹುದು. ಈಗಾಗಲೇ ನಾಯಕತ್ವದ ಪೈಪೋಟಿ ನೇರವಾಗಿ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬಂದಿದೆ. ಒಂದಷ್ಟು ನಾಯಕರು ಈಗಾಗಲೇ ನಾಯಕತ್ವಕ್ಕೋಸ್ಕರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಅದು ಯಾರು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರ ಒಂದು ಜೊತೆ ನಾಯಕತ್ವಕ್ಕೋಸ್ಕರ ಪೈಪೋಟಿಯನ್ನು ಮಾಡೋ ಅಂತ ಒಂದಷ್ಟು ನಾಯಕರು ಮುಂದಿನ 5 ವರ್ಷದಲ್ಲಿ ಬರ್ತಾರೆ. ಚುನಾವಣಾ ರಾಜಕಾರಣ ಇದು ಲಾಸ್ಟ್ ಆಗಬಹುದು. ಮತ್ತೆ ಮುಂಬರೋ ಅಂಥ ದಿನದಲ್ಲಿ ಅವರ ವರ್ಚಸ್ಸು, ಅವರ ಅನುಭವ ಪಕ್ಷಕ್ಕೆ ಉಪಯೋಗ ಆದರೂ ಚುನಾವಣೆಯ ಅಖಾಡದಲ್ಲಿ ಅದು ಆಗುತ್ತೆ ಅನ್ನೋದನ್ನ ರೂಪಿಸ್ಲಿಕ್ಕೆ ಆಗಲ್ಲ. ಬಟ್ ಇವ್ರನ್ನ ಹೊರತುಪಡಿಸಿ ಬಾಕಿ ಇದರಲ್ಲ 4 ಜನ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, DK ಶಿವಕುಮಾರ್, MB ಪಾಟೀಲ್, ಇವರು ಮುಂದಿನ 15-20 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ. ವೋಟ್ ಬ್ಯಾಂಕನ್ನು ತಮ್ಮದಾಗಿಸ್ಕೊಳ್ತಾರೆ, ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಜೊತೆಗೆ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೀತಾರೆ. ಈಗಾಗಲೇ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾಗಿದೆ. ಕಾಂಗ್ರೆಸ್ ಪಾರ್ಟಿ ಕೂಡ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಈ ತನಕ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯ BJP ನಾಯಕರಿಗೆ, RSSನ ಪ್ರಮುಖರಿಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಇದೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಬಹುದು ನಿಖಿಲ್. ರೈಟ್. ಅಲ್ಲ, ಆಕ್ಚುಲಿ ಮಧುಸೂದನ್, ನೀವು ಯೋಚನೆ ಮಾಡಿ, ಸಿದ್ದರಾಮಯ್ಯನವರು ಎಷ್ಟು ಗಟ್ಟಿಯಾಗಿ ಸೈದ್ಧಾಂತಿಕವಾಗಿ ವಿರೋಧಿಸ್ತಾರೆ RSSನ್ನ, ಅಷ್ಟೇ ಒಳ್ಳೇದಾಗುತ್ತೆ RSSಗೆ.
ಇನ್ಫ್ಯಾಕ್ಟ್ ಸಂಘಟನೆ ಮಾಡಲಿಕ್ಕೆ, ಜನಗಳಲ್ಲಿ ಒಗ್ಗಟ್ಟನ್ನ ಮೂಡಿಸ್ಲಿಕ್ಕೆ ಸಿದ್ದರಾಮಯ್ಯನವರ ವಿರೋಧವೇ ಒಂದು ರೀತಿಯಲ್ಲಿ RSSಗೆ ಅಸ್ತ್ರ. ಆದರೆ RSS ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಿರೋದು, ಅದು ಅವರ ವಯಸ್ಸಿನಿಂದ ಆಗಿರ್ಬೋದು, ಅಥವಾ ಭವಿಷ್ಯದಲ್ಲಿ ಅವರು ಎಷ್ಟು ಸ್ಪರ್ಧಾತ್ಮಕ ರಾಜಕಾರಣದಲ್ಲಿ ಭಾಗವಹಿಸ್ತಾರೆ ಅಥವಾ ಸಕ್ರಿಯರಾಗಿರ್ತಾರೆ ಅನ್ನೋ ಪ್ರಶ್ನೆಗಳಿಂದ ಆಗಿರ್ಬೋದು. ಆ ಸಾಫ್ಟ್ ಕಾರ್ನರ್ ಆ ಕಡೆ ಇರಲಿ. ಬಟ್ ಇಲ್ಲಿ ಹೇಳಿದಂಥ ಒಂದು ಅಂಶವನ್ನು ನಾವು ನೆನ್ಪಿಟ್ಕೋಬೇಕು. RSS BJP ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಚುನಾವಣೆಯ ವ್ಯವಸ್ಥೆಯಲ್ಲಿ ಅಖಾಡಕ್ಕೆ ಇಳಿತಿದೆ. ಸಾಮಾಜಿಕವಾಗಿ BJPಯ ಬೆನ್ನೆಲುಬು, ಸೈದ್ಧಾಂತಿಕವಾಗಿ ಒಂದು ರೀತಿಯಲ್ಲಿ BJPಗೆ ಗುರು. ಈ ಥರದ ಒಂದು ಮಿಲನ ಇದೆಯಲ್ಲ, ಇದು ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಮತದಾನದ ಪ್ರಕ್ರಿಯೆ ಮೇಲೆ, ಆ ಪ್ರಕ್ರಿಯೆಯನ್ನು ಪ್ರಭಾವಿಸೋದಕ್ಕೆ ಯಾವ್ಯಾವ ರೀತಿ ಸ್ಟ್ರಾಟಜಿ ಆಗುತ್ತೆ ಆನ್ ಗ್ರೌಂಡ್, ಕಾದ್ ನೋಡೋಣ.